ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ದಿನ 4:45ಗೆ ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡೋಣ ಅಂತ ದೇವ್ರ ಮನೆ ಬಾಗಿಲು ತೆಗೆದ್ರೆ ನಿನ್ನೆ ಸಂಜೆ ಹಚ್ಚಿರೋಂಥ ದೀಪ ಇನ್ನೂ ಕೂಡ ಉರಿತಾನೇ ಇತ್ತು. ದೇವ್ರ ಫೋಟೋ ಎಲ್ಲ ನೋಡಿ ಒಂದು 5 ನಿಮಿಷ ಕೂತ್ಕೊಂಡು ಯೋಗವರು ರೆಡಿ ಆಗೋಷ್ಟೊಡೆ ಅವ್ರು ಪ್ರತಿದಿನ 4:15 4:45ಗೆಲ್ಲ ಎದ್ಬಿಡ್ತಾರೆ. ನಾನೇ ಸ್ವಲ್ಪ ಒಂದೊಂದು ದಿನ ಬೇಗ ಎದ್ದೇಳೋದು, ಲೇಟ್ ಎದ್ದೇಳೋದು. ಆದರೆ ಚಳಿಗಾಲದಲ್ಲಂತೂ ಎದ್ದೇಳೋದಕ್ಕಾಗಲ್ಲ. ಇವಾಗ ಚಳಿ ಎಲ್ಲ ಮುಗೀತು, ಇನ್ನು ವಾಕಿಂಗ್ ಹೋಗಬೇಕಲ್ಲ ನಾನು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಮೆಂತ್ಯ ನೀರೆಲ್ಲ ನೈಟೇ ನೆನೆಸಿಟ್ಟಿರ್ತೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿ ಅವರಿಗೆ ಕೊಡೋದು. ಇಲ್ಲಾಂದರೆ ನಿದ್ದೆ ಬರ್ತಾ ಇರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಹೊರಗಡೆ ಹೋಗಿ ಕಾಫಿ ಟೀ ಕುಡಿದ್ಬಿಡ್ತಾರೆ. ಅದಕ್ಕೋಸ್ಕರ ಮನೇಲೆ ಸ್ವಲ್ಪ ಬಿಸಿನೀರು ಕೊಟ್ಟರೆ ನಿದ್ದೆ ಕಂಟ್ರೋಲ್ ಬರುತ್ತೆ ಬೆಳಿಗ್ಗೆ ಟೈಮು ಅಂತೇಳಿ ಕೊಡ್ತೀನಿ. ಅಷ್ಟು ಬೆಳಿಗ್ಗೆನೇ ಏನು ಕಾಫಿ ಟೀ ಕುಡಿಯೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ನಾನು ಅವರು ಹೋದ್ಮೇಲೆ ಮೇಲ್ಗಡೆನೇ ಟೆರೆಸ್ ಮೇಲೇ ವಾಕಿಂಗ್ ಹೋಗ್ತೀನಿ. 5 ಗಂಟೆಗೆ ಹೋದರೆ ಒಂದು 6:15 6:30ವರೆಗೂ ಕೂಡ ವಾಕಿಂಗ್ ಮಾಡಿಕೊಂಡು ಬಂದಮೇಲೆ ಬೆಳಿಗ್ಗೆ ಟೈಮು ಹೊರಗಡೆ ಎಷ್ಟು ಪ್ರಶಾಂತವಾಗಿರುತ್ತೆ ವಾತಾವರಣ ಅಂತ ಹೇಳಿದ್ರೆ ತುಂಬ ಒಂಥರ ಕೂಲಾಗಿದೆ. ಯಾವ ಸೌಂಡು ಇಲ್ಲ, ಗಿಜಿ ಬಿಜಿ ಇಲ್ಲ, ಈ ಒಂಥರ ಶಾಂತವಾಗಿದೆ. ಸ್ವಲ್ಪ ಕತ್ಲೆಯಲ್ಲಿ ಹೊರಗಡೆ ಸ್ವಲ್ಪ ಭಯ ಅನಿಸುತ್ತೆ ನನಗೆ. ತುಂಬ ದಿನ ಆಗೋಯ್ತಲ್ಲ ಬೆಳಗ್ಗೆನೇ ಬೇಗ ಎದ್ದು ವಾಕಿಂಗೆಲ್ಲ ಹೋಗಿ. ಅದಕ್ಕೋಸ್ಕರ ಹೇಗಪ್ಪ ಇಷ್ಟು ಕತ್ಲೆಯಲ್ಲಿ ಅಂತ ಅನ್ಸೋದು. ನಮ್ಮನೆ ಟೆರೆಸ್ ಮೇಲೇನೆ ಅಲ್ವಾ, ಅಷ್ಟೇನು ಭಯ ಆಗೋಲ್ಲ. ನಾನು ವಾಕೆಲ್ಲ ಮಾಡಿ ಬರೋಷ್ಟೊಡನೆ ಸ್ವಲ್ಪ ಬೆಳಕಿರುತ್ತೆ. ಆವಾಗ ಒಂದು 6:30ಗೆ ಸ್ವಲ್ಪ ಬೆಳಕಿರುತ್ತೆ. ನಾನು ಬಂದಮೇಲೆಲ್ಲ ಬಿಸಿನೀರು ಕುಡಿದು ಇನ್ನು ಪ್ರತಿದಿನದ ಕೆಲಸಗಳೆಲ್ಲ ಮುಗಿಸ್ಕೊಬೇಕು. ಮತ್ತು ಅವ್ರು ಬರೋಷ್ಟೊಡೆಲ್ಲ ಟಿಫನ್ ಮಾಡ್ಕೋಬೇಕು. ಹಾಗೆ ತಮ್ಮನೇಲಿ ನೋಡಿದ್ರೆ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ. ಅದೇನು ಅಂತೇಳಿ ನಾನು ನಿಮಗೆ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಇವಾಗೊಂದು ಕ್ವಿಕ್ಕಾಗಿರೋಂಥ ಒಂದು ರೆಸಿಪಿ ಅಂದರೆ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ತಿನ್ನಬೇಕು ಹೋಟೆಲ್ ಸ್ಟೈಲ್ ಫ್ರೈಡ್ ರೈಸು ಅಂತ ಅಂದ್ಕೊತಾ ಇದ್ದೆ. ಅದಕ್ಕೋಸ್ಕರ ಅವ್ರು ಬರೋದ್ರೊಳಗೆ ಮಾಡಿಬಿಡ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಎಲೆಕೋಸು, ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ, ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ, ಒಂದು 4 ಹಸಿಮೆಣ್ಸಿಕಾಯಿ ಖಾರಕ್ಕೆ ಅಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ತರಕಾರಿ ಎಲ್ಲ ಫ್ರೈಡ್ ರೈಸ್ಗೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಂಡು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಫಸ್ಟಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಬೆಳ್ಳುಳ್ಳಿ ಕಲರ್ ಫುಲ್ಲು ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರೋವರು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋದು. ಐ ಫ್ಲೇಮ್ ಇಟ್ಕೊಂಡು ಮಾಡ್ಕೊಂಬಿಡ್ಬೇಕು. ಫ್ರೈಡ್ ರೈಸು ಬೇಗ ಆಗುತ್ತೆ. ಯಾವ ತರಕಾರಿನೂ ಕೂಡ ಸಾಫ್ಟಾಗಿ ಫುಲ್ಲು ಬೇಯಬಾರ್ದು, ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು. ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಹೊರಗಡೆ ಎಲ್ಲ, ಆ ರೀತಿ. ಅದರಿಂದ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ 2 ನಿಮಿಷ ಅಷ್ಟೇ ಬಾಡಿಸ್ಕೊಂಬಿಟ್ರೆ ಚೆನ್ನಾಗಿ ಕುಕ್ಕಾಗಿರುತ್ತೆ. ಈಗ ನಾನು ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ನೀವು ಎಗ್ನ ಕೂಡ ಇದಕ್ಕೆ ಸೇರಿಸ್ಕೊಬೋದು. ನಾನಿವತ್ತು ಬರೀ ವೆಜಿಟೇಬಲ್ಸ್ನ ಬಳಸಿ ಮಾಡ್ತಾಯಿದ್ದೀನಿ, ಎಗ್ನ ಬಳಸಿಲ್ಲ. ಈಗ ತರಕಾರಿ ಎಲ್ಲ ಸ್ವಲ್ಪ ಕುಕ್ ಆದಮೇಲೆ ಇದಕ್ಕೆ 2 ಸ್ಪೂನಷ್ಟು ಸೆಜ್ವಾನ್ ಸಾಸನ್ನ ಬಳಸ್ತಾ ಇದ್ದೀನಿ. 1 ಸ್ಪೂನಷ್ಟು ಸೋಯಾ ಸಾಸು. ಇವತ್ತು ಡಿಫ್ರೆಂಟಾಗಿ ನಾರ್ಮಲಾಗಿ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು ಇದು ಯಾವುದು ಬೇಡ ಅಂದ್ಬಿಟ್ಟು ಸೆಜ್ವಾನ್ ಫ್ರೈಡ್ ರೈಸ್ ಮಾಡೋಣ ಅಂತೇಳಿ ಮಾಡಿರೋದು. ತುಂಬ ರುಚಿಯಾಗಿ ಬಂದಿತ್ತು. ನೀವೇನಾದರೂ ಮಕ್ಕಳು ಲಂಚ್ ಬಾಕ್ಸಿಗೆ ಬೆಳಗಿನ ಟಿಫನಿಗೆ ಮಾಡ್ತೀರಂದರೆ ತುಂಬ ಇಷ್ಟಪಡ್ತಾರೆ, ಅಷ್ಟು ರುಚಿಯಾಗಿತ್ತು. ಖಂಡಿತ ಒಂದು ಸಲ ಟ್ರೈ ಮಾಡಿ. ಈಗ ಅದನ್ನು ತರಕಾರಿ ಜೊತೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಮೊದಲೇ ರೈಸ್ನ ಮಾಡಿಟ್ಟಿದ್ದೆ. ಬಾಸುಮತಿ ರೈಸ್ನ ಮಾಡಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಬಾಸುಮತಿ ರೈಸ್ ಏನಾಗುತ್ತೆ ಅಂದರೆ ಪೂರ್ತಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಕರೆಂಟ್ ಹೊರಟೋಯ್ತು. ಇನ್ನು ಹೇಗೂ ಮಾಡ್ತಾಯಿದ್ದೀನಿ ಅನ್ನೋದಕ್ಕೋಸ್ಕರ ಶೇರ್ ಮಾಡಿದ್ದೀನಿ ಅಷ್ಟೇ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೆಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿದೆಯಾ? ಎಲ್ಲದಕ್ಕೂ ಸೂಪರಾಗಿದೆ. ಏನು ಫ್ರೈಡ್ ರೈಸ್ ಅದು? ಏನು ಫ್ರೈಡ್ ರೈಸ್ ಅದು? ಹಾಂ, ಹಾಂ, ಕ್ಯಾಪ್ಸಿಕಮ್ಮ. ಅಷ್ಟೊಂದು ತರಕಾರಿ ಹಾಕಿದ್ದೀನಿ. ಕೋಸ್ ಹಾಕಿದ್ರಾ? ಹಾಂ, ಎಲೆಕೋಸು, ಕ್ಯಾಪ್ಸಿಕಮ್ ಹಾಕಿದ್ರಾ, ಬೀನ್ಸ್ ಹಾಕಿದ್ರಾ, ಕ್ಯಾರೆಟ್ ಹಾಕಿದ್ರಾ? ನಿನ್ನೂ ಕೇಳ್ತೀರಲ್ಲ ನಾನು. ಸೆಜ್ವಾನ್ ಸಾಸ್ ಹಾಕಿ ಮಾಡಿರೋ ಫ್ರೈಡ್ ರೈಸು ಕಲ್ಲರ್ ನೋಡಿದ್ರೆ ಗೊತ್ತಾಗಲ್ವಾ? ಇಷ್ಟು ದಿನ ಪೆಪ್ಪರ್ ಹಾಕ್ತಿದ್ದೆ, ಇವತ್ತು ಇದೆ. ಏನು ಮಾಡೋಣ, ನಮಗೆಲ್ಲ ಒಂದೇ ಥರ ಕಾಣುತ್ತೆ. ಮತ್ತು ವೆರೈಟಿ ಮಾಡೋಕ್ಕದು ನಾನು ವೇಸ್ಟ್ ಆಗಿದ್ರೆ ಎಲ್ಲ ಒಂದೇ ಟೇಸ್ಟ್ ಇದ್ಮೇಲೆ ಏನು ವೆರೈಟಿ ಮಾಡಬೇಕು? ಬರೆದುಬಿಟ್ಟು ಒಂದು ಬೋರ್ಡಿಂಗ್ ನಡಬೇಕು. ಏನೇ ಇದೇನು ಹೋಟ್ಲಾ ಇದು? ಏನೇನು ಡಿಶ್ ಅಂತ ಹಾಕೋಕ್ಕೆ? ಸರಿನಾ? ಅವಾಗ ನಮಗೆ ಗೊತ್ತಾಗ್ತದೆ.
ಸುಮ್ಮನೆ ಮೊಸರನ್ನ ಮಾಡಿದ್ರು ಒಂದೇ, ಅನ್ನ ಸಾರು ಮಾಡಿದ್ರು ಒಂದೇ, ಏನೇ ಮಾಡಿದ್ರು ಒಂದೇ. ಈಗ ಸಪ್ರೇಟ್ ಅನ್ನ ಸಾಂಬಾರು ಮಾಡ್ತೀವಿ, ಕಲ್ಸ್ಕ ತಿನ್ನೋದು ಒಟ್ಟಿಗೆ ತಾನೇ ಹೋಗೋದು. ಓ ಸರಿ ಬಿಡಿ, ಇದೇ ತರಕಾರಿ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡಾಕ್ತೀನಿ ಹಾಗಾದ್ರೆ ನಿನಗೆ. ಈ ರೀತಿ ಎಲ್ಲ ಮಾಡಿಕೊಡ್ಬಾರ್ದು, ನಂದೇ ತಪ್ಪು. ನೀರಿಗೆ ಮಡಿಕೆ ಇಡಬೇಕು, ಇನ್ನು ಕುಡಿಯೋದಕ್ಕೆ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು ಒಂದು 2-3 ದಿನ ನೀರನ್ನ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಮಣ್ಣಿನ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಇಷ್ಟು ದಿನ ಯೂಸ್ ಮಾಡಿರಲಿಲ್ವಲ್ಲ ಅನ್ನೋದಕ್ಕೋಸ್ಕರ ಅದು ಹೊರಗಡೆ ಇಟ್ಟು ಇವತ್ತೇ ಅದನ್ನೆಲ್ಲ ತೊಳೆದು ಎತ್ತಿಡಬೇಕು. ಅಷ್ಟರಲ್ಲಿ ನಾವು ಕೆಲಸದ ಮೇಲೆ ದೇವನಹಳ್ಳಿಗೆ ಹೊರಟ್ವಿ. ಯೋಗನ ಜೊತೆ ಹೋಗ್ತಾ ಇರ್ತೀನಿ ನಾನು ಅಷ್ಟೇ, ಮನೇಲಿ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೇನೋ ಕೆಲಸ ಇತ್ತು ಅಂತೇಳಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ, ಖುಷಿಯಾಗಿ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಅವ್ರ ಕೆಲಸ ಏನಿದೆಯೋ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ಅಲ್ಲೇ ಅಕ್ಕಪಕ್ಕ ಸುತ್ತಾಡಿಕೊಂಡು, ಹೇಗೋ ಹೊರಗಡೆ ಹೋಗಿದ್ದೀವಲ್ಲ ಹಾಗೆ ಸುತ್ತಾಡ್ಕೊಂಡು ಸ್ವಲ್ಪ ಬರೋಣ, ಯಾವಾಗಲೂ ಮನೇಲಿ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇವತ್ತು ಸಂಜೆ ಒಂದು ಫಂಕ್ಷನ್ ಇತ್ತು, ಎಂಗೇಜ್ಮೆಂಟ್ ಇತ್ತು ಯಲಹಂಕದಲ್ಲಿ, ಅಲ್ಲಿಗೆ ಹೊರಡಬೇಕಿತ್ತು. ನಾನೇನು ವೀಡಿಯೋ ಮಾಡಲಿಲ್ಲ ಹೋಗ್ಬೇಕಾದ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಮಾಡಲಿಲ್ಲ. ಹಾಗೇ ರೆಡಿಯಾಗಿ ಹೊರಟ್ವಿ ನಮ್ಮ ಮನೆಯಿಂದ ಅಲ್ಲಿ ಹೋಗ್ಬೇಕಾದ್ರೆ. ಇವತ್ತಿನ ದಿನ ಎಷ್ಟು ಚೆನ್ನಾಗಿತ್ತಂದರೆ ಒಂಥರ ಫ್ರೆಂಡ್ಸ್ ಎಲ್ಲ ಇದೆಲ್ಲ ಖುಷಿಯಾಗಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಿದ್ದಷ್ಟೇ. ಸ್ವಲ್ಪ ದೂರಕ್ಕೇ ನಮ್ಮ ಕಾರ್ ಆಕ್ಸಿಡೆಂಟ್ ಆಯಿತು. ಒಂದು ದಿನದ್ದು ಸಂತೋಷ ನೆಮ್ಮದಿ ಏನಿದೆಯೋ ಅದು 5 ನಿಮಿಷದಲ್ಲಿ ಕಳ್ಕೊಂಬಿಟ್ವಿ. ಜೀವನೇ ಹೋದಾಗಾಗ್ಬಿಡ್ತು. ಅಷ್ಟು ಒಂದೇ ನಿಮಿಷ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ದೊಡ್ಡ ಲಾರಿ ಬಂದು ನಮ್ಮ ಕಾರಿಗೆ ಹೊಡೆದ್ಬಿಡ್ತು. ತುಂಬ ಬೇಜಾರಾಗ್ಬಿಡ್ತು. ಸ್ವಲ್ಪ ಸ್ಕ್ರ್ಯಾಚ್ ಆದರೂ ಕೂಡ ತುಂಬ ಬೇಜಾರು ಮಾಡ್ಕೊತಾ ಇದ್ದೆ ನಾನು. ಎಷ್ಟು ದೊಡ್ಡ ಲಾರಿ ಅಂದರೆ ಕಲ್ಲೆಲ್ಲ ತುಂಬ್ಕೊಂಡು ಹೋಗ್ತಾರಲ್ಲ ಆ ದೊಡ್ಡ ಲಾರಿ, ಆದರೆ ಅದು ಲೋಡ್ ಇರಲಿಲ್ಲ ಗಾಡೀಲಿ. ಎಷ್ಟು ಕಾರಿಗೆ ಅದು ಹೊಡೆದಿದ್ದು, ರಿವರ್ಸ್ ತೆಗಿಯೋಕ್ಕಾಗ್ತಾಯಿಲ್ಲ, ಲಾರಿನೂ ತೆಗಿಯೋಕ್ಕಾಗ್ತಾಯಿಲ್ಲ, ಕಾರು ತೆಗಿಯೋಕ್ಕಾಗ್ತಾಯಿಲ್ಲ. ಫುಲ್ಲು ಅದು ರಾಡೇನಿದೆ ಕಾರ್ದು ಅದು ಹೋಗಿ ಹಿಂದೆಗಡೆ ಡೋರಿಗೆ ಇದಾಗಿದೆ. ನಾನು ಕಾರ್ನ ನಿಮಗೆ ತೋರಿಸ್ತೀನಿ. ಎಷ್ಟೇ ಸರ್ಕಸ್ ಮಾಡಿದ್ರೂ ತೆಗಿಯೋಕ್ಕೆ ಆಗ್ತಾಯಿಲ್ಲ. ತುಂಬ ಕಷ್ಟಪಟ್ಟು ಲಾರಿ ಕಾರಿಂದ ಹೊರಗೆ ತೆಗೆದಿದ್ದು. ಅಕಸ್ಮಾತು ಲಾರಿಲೇನಾದ್ರು ಲೋಡ್ ಇದ್ದರೆ ಗ್ಯಾರಂಟಿ ಬ್ಯಾಲೆನ್ಸ್ ತಪ್ಪಿದರೆ ನಿಜವಾಗ್ಲೂ ಪ್ರಾಣನೇ ಹೋಗ್ತಿತ್ತು. ಇದೇ ಕೆಲಸ ಯಾವುದಾದ್ರೂ 2 ವೀಲರ್ಗೆ ಆಗಿಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಕಾರಲ್ಲಿದ್ದವ್ರಿಗೆ ಈ ಥರ ಆಗಿದೆ ಅಂದರೆ ಅದಕ್ಕೋಸ್ಕರ ದೊಡ್ಡ ಗಾಡಿಯವ್ರು ಯಾರೇ ಆದರೂ ಅಷ್ಟೇ ತುಂಬ ಜೋಪಾನಾಗಿ ಓಡಿಸ್ಬೇಕು. ನಾವು ರೋಡಲ್ಲಿ ಎಷ್ಟೇ ಜೋಪಾನಾಗಿ ಹೋಗ್ತಾಯಿದ್ರು ಬರೋರು ಕೂಡ ಹುಷಾರಾಗಿ ಬರ್ತಾರೆ ಅನ್ನೋದಕ್ಕಾಗಲ್ಲ. ರೋಡಲ್ಲಿ ಅಷ್ಟು ಅದೇನು ಟ್ರಾಫಿಕ್ ಇರೋ ರೋಡಲ್ಲ, ಏನೂ ಅಲ್ಲ. ನಾವು ಹೋಗ್ತಾ ಇರೋ ಗಾಡಿಗೆ ಅಷ್ಟು ಫಾಸ್ಟಾಗಿ ಬಂದು ಗುದ್ಬಿಟ್ರು. ನೋಡಿ ಯಾವ ರೀತಿ ಕಾರಾಗಿದೆ. ಕಾರು ಹೋದರೆ ಹೋಗಲಿ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು. ಹಿಂದೆಗಡೆ ಇಬ್ಬರು ಇದ್ದರು, ನಾವು ಮುಂದೆ ಇದ್ವಿ. ಒಂದು ಕ್ಷಣ ಏನು ನನಸು ಅನ್ನೋ ಥರ ಆಗೋಯ್ತು. ನಾವೆಲ್ಲ ಜೋರಾಗಿ ಕಿರ್ಚುತ್ತಾ ಇದ್ದೀವಿ, ಲಾರಿ ತೆಗಿ ಅಂತ. ಆದರೂ ಲಾರಿ ತೆಗಿಯೋಕ್ಕಾಗ್ತಾಯಿಲ್ಲ ಅವ್ರ ಕೈಲೂ. ಯಾರೂ ಬೇಕು ಅಂತ ಮಾಡಲ್ಲ, ಆದರೆ ಒಂದು ಕ್ಷಣ ಯಾಮಾರಿದ್ರೆ ಬೇರೆಯವ್ರ ಜೀವಕ್ಕೆ ಎಷ್ಟು ಕುತ್ತಾಗುತ್ತಲ್ಲ. ತುಂಬ ಬೇಜಾರಾಯಿತು ಕಾರ್ ಈ ಥರ ಆಗಿದ್ದಕ್ಕೆ. ಆವತ್ತಿನ ದಿನ ಎಲ್ಲ ಹಾಳಾಯಿತು. ಯಾವ ಫಂಕ್ಷನ್ಗೆ ಹೋಗಲಿಲ್ಲ, ಏನಿಲ್ಲ. ನಾವು ಮತ್ತೆ ವಾಪಸ್ ಬಂದ್ವಿ. ಎಷ್ಟು ಓಲಾಗಿದೆ ನೋಡಿ ಕಾರು, ಇದರಲ್ಲೇ ಗೊತ್ತಾಗುತ್ತಲ್ಲ ಆ ಲಾರಿ ಹೇಗೆ ಬಂದು ಹೊಡೀತು ಅಂತ. ಏನೋ ದೇವ್ರ ದಯದಿಂದ ಅಂಥದ್ದೇನೋ ಆಗಲಿಲ್ಲ ಅಂತ ಒಂದು ಖುಷಿ ಪಟ್ಕೊಬೇಕಷ್ಟೇ. ಇದು ಕಾರ್ ರೆಡಿಗೆಲ್ಲ ಏನಾಗುತ್ತೇನೋ ಅನ್ನೋದನ್ನು ನಾನು ಇನ್ನೂ ಚೆಕ್ ಮಾಡಿಸ್ಬೇಕು. ನಾವು ಯಾವಾಗಲೂ ಅಂದ್ಕೊತಿರ್ತೀನಿ ನಾನು, ನಮ್ಮಿಂದ ಒಬ್ಬರು ತೊಂದರೆ ಆಗಬಾರ್ದು, ಬೇರೆಯಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋದೇ ನನ್ನಿದು. ಆದರೂ ಒಂದೊಂದು ಸಲ ಆಗ್ಬಿಡುತ್ತೆ. ಅಂದರೆ ನಮ್ಮ ಗ್ರಾಚಾರ ಹಣೆಬರ ಏನಿದೆಯೋ ಅದನ್ನೆಲ್ಲ ನಾವು ನೋಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು. ಈ ವಿಡಿಯೋ ಇಷ್ಟ ಆಗಿದರೆ